ಪ್ರಿಯ ವೀಕ್ಷಕರೇ, ಭಗವಂತನ ವಿಶೇಷ ಪ್ರೀತಿ ಪಾತ್ರಳಾದ ತುಳಸಿಯ ಮಹಿಮೆಯು ಜಗತ್ತಿಗೆ ವೇದ್ಯವಾಗಬೇಕೆಂಬುದೇ ಶ್ರೀ ಮಹಾಲಕ್ಷ್ಮೀ ದೇವಿಯು ತನ್ನ ವಿಶೇಷ ಸನ್ನಿಧಾನದಿಂದ ಕೂಡಿದ ತುಳಸಿಯನ್ನು ದೇವರು ವಿವಾಹವಾಗಬೇಕೆಂದು ಆಶಿಸಿದಳು. ಆದ್ದರಿಂದ ತುಳಸಿಗೆ ಭಗವಂತನೊಂದಿಗೆ ವಿವಾಹವಾಗುವ ಮಹಾ ಸೌಭಾಗ್ಯವನ್ನು ಅನುಗ್ರಹಿಸಿದವಳು ಮಹಾಲಕ್ಷ್ಮಿ. ಹಾಗಾಗಿಯೇ ಪ್ರತಿ ವರ್ಷ ಕಾರ್ತಿಕ ಶುಕ್ಲ ದ್ವಾದಶಿಯಂದು ತುಳಸಿ ದಾಮೋದರ ವಿವಾಹ ಆಚರಣೆ ಬಂದಿದೆ. ಅಂದು ಸಂಜೆ ಗೂದೋಳಿ ಮುಹೂರ್ತದಲ್ಲಿ ಮನೆಯಂಗಳದ ಬೃಂದಾವನದಲ್ಲಿ ನೆಲೆಸಿ ತುಳಸಿ ಹಾಗೂ ದಾಮೋದರ ನಾಮಕ ಭಗವಂತನ ರೂಪದೊಂದಿಗೆ ವಿವಾಹ ಮಹೋತ್ಸವವನ್ನು ಮಾಡುವುದು ಇಂದಿಗೂ ಜಗತ್ತಿನಲ್ಲಿ ಆಚರಣೆಯಲ್ಲಿದೆ. ಇದನ್ನೇ ಶ್ರೀಕೃಷ್ಣನ ಪ್ರತಿಮೆಯನ್ನು ತುಳಸಿಯ ಅಭಿಮುಖವಾಗಿಟ್ಟು ಅಂತಃಪುಟವನ್ನು ಹಿಡಿದು ಸೂರ್ಯ ಸೂಕ್ತವನ್ನು ಮಂಗಳಾಷ್ಟಕವನ್ನು ಘಂಟನಾದ ಪೂರ್ವಕ ಪಠಿಸಿ ಅಂತರಪಟವನ್ನು ಉತ್ತರ ದಿಕ್ಕಿಗೆ ಎಳೆದು ಭಗವಂತನಿಗೆ ಮಹಾಕ್ಷತ್ರೆಯನ್ನು ಅರ್ಪಿಸಿ ದಾಮೋದರನ ಹಸ್ತದಲ್ಲಿ ತುಳಸಿಯನ್ನು ಮುಟ್ಟಿಸಿ ಕನ್ಯಾದಾನದ ವಿಧಿಯನ್ನು ಪೂರೈಸಬೇಕು. ಭಗವಂತನಿಗೆ ಸಮರ್ಪಿಸಿದ ಮಾಂಗಲ್ಯವನ್ನು ತುಳಸಿಯ ಕಂಠದಲ್ಲಿ ಕಟ್ಟಬೇಕು. ಮಂಗಲ, ನೀರಾಜನ, ನೈವೇದ್ಯ ಇತ್ಯಾದಿಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ವೀಕ್ಷಕರೇ, ಶ್ರೀ ಹರಿಪ್ರಿಯಳು ಶ್ರೀ ತುಳಸಿ ದೇವಿ. ವೀಕ್ಷಕರೇ, ತುಳಸಿ ಎಂಬುದು ಗಿಡವಲ್ಲ, ಶ್ರೀ ಮಹಾಲಕ್ಷ್ಮಿಯ ವಿಶೇಷ ಸನ್ನಿಧಾನಪೇತವಾದ ಜಗನ್ಯವಾದ ವೃಕ್ಷ. ಅದರಲ್ಲೂ ಸ್ತ್ರೀಯರ ಪಾಲಿಗೆ ವಿಶೇಷವಾಗಿ ನಿತ್ಯ ಪೂಜ್ಯಳಾದ ಕಲ್ಪವೃಕ್ಷ. ದೇವರ ಪೂಜೆಗೆ ಪ್ರಮುಖ ತುಳಸಿ ಆಸ್ತಿಕ ಜಗತ್ತಿನಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಸಾಕ್ಷಾತ್ ವಿಷ್ಣುವೇ ಧನ್ವಂತರಿ ರೂಪವಿದ್ದ ಅಮೃತ ಕಲಶದೊಂದಿಗೆ ಉದ್ಭವಿಸಿದ ದೇವತೆಗಳೆಲ್ಲ ಅಮೃತಪಾನ ಮಾಡಿರುವಾಗ ದೇವ ಧನ್ವಂತರಿಯ ಕರ್ಣಗಳಿಂದ ಆನಂದ ಬಾಷ್ಪಗಳು ಅಮೃತ ಕಲಶದಲ್ಲಿ ಉದುರಿದವು. ಅವೆರಡರ ಸಮಾಗಮದಿಂದ ಕೃಷ್ಣವರ್ಣದ ತುಳಸಿ ಜನಿಸಿದಳು. ಆದ್ದರಿಂದಲೇ ವಿಷ್ಣುವಿಗೆ ಅತಿ ಪ್ರಿಯವಾದ ಈ ವೃಕ್ಷವು ಎಲೆ, ಫಲ, ಮಂಜರಿ, ಕಾಷ್ಟ, ಲಕ್ಷ, ಕೊನೆಗೆ ತುಳಸಿ ಎಂಬ ನಾಮವು ಶ್ರೀಹರಿಗೆ ಸಮರ್ಪಿಸಿದೆ. ಹೀಗೆ ತನ್ನ ಸರ್ವೋತ್ತಮ ದೇವರಿಗೆ ಅರ್ಪಿಸಿ ಸದಾ ದೇವರ ಸೇವೆಯಲ್ಲಿ ನಿರತಳಾಗಿದ್ದಳು. ತುಳಸಿಯಲ್ಲಿ ಮುಖ್ಯವಾಗಿ ಕೃಷ್ಣ ತುಳಸಿ ಅಂದರೆ ಕಪ್ಪಾದ, ರಾಮ ತುಳಸಿ ಅಂದರೆ ಹಸಿರಾದ ಎಂಬ 2 ಜಾತಿಯ ತುಳಸಿಗಳಿವೆ. ಈ ತುಳಸಿಯು ಸರ್ವಮಾನ್ಯರು. ಅಂದರೆ ಗೋಮತಿ ನದಿ ತೀರದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಜಗದ ಹಿತಕ್ಕಾಗಿ ಸಂಕಲ್ಪಗೈದು ತುಳಸಿಯನ್ನು ಬೆಳೆಸಿದ್ದಾನೆ ಎಂದು ಮಹಾಭಾರತ ಹೇಳಿದೆ. ಶತ್ರುಗಳನ್ನು ಪರಾಜಯಗೊಳಿಸಿ ಸಂಕಲ್ಪಿತ ಕಾರ್ಯ ಪೂರ್ಣ ಆಗಬೇಕಾದರೆ ತುಳಸಿಯನ್ನು ನೆಡುವಂತೆ ವಸಿಷ್ಠರು ಶ್ರೀರಾಮನಿಗೆ ಆದೇಶ ಮಾಡಿದರು. ಅಂತೆಯೇ ಸರಯೂ ನದಿಯ ತೀರದಲ್ಲಿ ಶ್ರೀರಾಮಚಂದ್ರನು ತುಳಸಿಯನ್ನು ಬೆಳೆಸಿದ. ಹೀಗೆ ರಾಮಕೃಷ್ಣರಿಂದ ಮಾನ್ಯವಾದಳು ಶ್ರೀ ತುಳಸಿ. ವನವಾಸದಲ್ಲಿದ್ದಾಗ ದಂಡಕಾರಣ್ಯದಲ್ಲಿ ಸೀತಾಮಾತೆಯು ನಿತ್ಯ ತುಳಸಿ ಪೂಜೆಯನ್ನು ಮಾಡುತ್ತಿದ್ದಳೆಂಬ ಪುರಾಣದಲ್ಲಿ ವಚನಗಳಿವೆ. ಶಿವನನ್ನು ಪಡೆಯಲು ಪಾರ್ವತೀದೇವಿಯು ಸಹ ಹಿಮಾಲಯದಲ್ಲಿ ತುಳಸಿಯನ್ನು ಬೆಳೆಸಿ ಪೂಜಿಸಿದ್ದಾಳೆ. ವಿವಾಹ ಮತ್ತು ವಿವಾಹವಾಗದವರು ಸುಖಿ ದಾಂಪತ್ಯಕ್ಕಾಗಿ ನಿತ್ಯವೂ ತುಳಸಿಯನ್ನು ಪೂಜಿಸಬೇಕೆಂದು ಪಾರ್ವತೀದೇವಿಯೂ ಸಹ ನಿರ್ದೇಶನವನ್ನು ನೀಡಿದ್ದಾಳೆ. ಶ್ರೀ ತುಳಸಿ ದೇವಿಯು ಮಹಾಮಹಿಮಳು. ತುಲಾಂ ಶ್ರುತಿ ಇತಿ ತುಳಸಿ ಅಂದರೆ ತುಲನಾರಹಿತಳಾದವಳು ತುಳಸಿ. ಪೂಜಾ ಪ್ರಪಂಚದಲ್ಲಿ ಯಾವುದೇ ಪುಷ್ಪಪತ್ರೆಗಳಿರಲಿ, ಆಭರಣಗಳೇ ಇರಲಿ, ತುಳಸಿಗೆ ಎಂದಿಗೂ ಸರಿದೂಗುವುದಿಲ್ಲ. ಯಾವುದೇ ಧಾರ್ಮಿಕ ಕಾರ್ಯಗಳು ತುಳಸಿ ಇಲ್ಲದೆ ಪೂರ್ಣಗೊಳ್ಳುವುದಿಲ್ಲ. ಪದ್ಮಪುರಾಣದ ಪ್ರಕಾರ ಸಾಮಾನ್ಯ ಜಲವು ತುಳಸಿಯೊಂದಿಗೆ ವಿಚಿತ್ರವಾಗಿ ಮಿಶ್ರಿತವಾಗಿ ಸಕಲ ತೀರ್ಥಗಳ ಸನ್ನಿಧಾನವನ್ನು ಪಡೆಯುತ್ತವೆ. ತುಳಸಿ ದಳದಿಂದ ಯುಕ್ತವಾಗಿರುವ ನೀರನ್ನು ಗಂಗೆಗೆ ಸಮಾನ ಎಂದು ಜ್ಞಾನಿಗಳು ತಿಳಿಸಿದ್ದಾರೆ. ವಿಷ್ಣು ಚಿಹ್ನೆಗಳನ್ನು ಧರಿಸಲು ಗೋಪಿಚಂದನ ಇಲ್ಲದಿರುವಾಗ ತುಳಸಿಯ ಮೃತ್ತಿಕೆಯನ್ನೇ ಬಳಸಬಹುದೆಂದು ಸ್ಮೃತಿಗಳು ಸಾರುತ್ತವೆ.
ಮೃತ ವ್ಯಕ್ತಿಯ ದೇಹಕ್ಕೂ ತುಳಸಿ ಸಮರ್ಪಿಸುತ್ತಾರೆ. ಕಾರಣ ಅವಳು ಸದ್ಗತಿಯನ್ನು ನೀಡುತ್ತಾಳೆ ಎಂದು ಶಾಸ್ತ್ರಗಳು ವರ್ಣಿಸಿವೆ. ಶ್ರೀ ತುಳಸಿಯನ್ನು ರೋಗ ನಿಗ್ರಹಳು ಎಂದು ಸಹ ಕರೆಯುತ್ತಾರೆ. ಆಯುರ್ವೇದದಲ್ಲಿ ತುಳಸಿಗೆ ಬಹುಮುಖ್ಯವಾದ ಸ್ಥಾನವಿದೆ. ಅಜೀರ್ಣ, ಅತಿಸಾರ, ಹೃದ್ರೋಗ, ಅಪಸ್ಮಾರ, ಜ್ವರ, ಕೆಮ್ಮು ಮೊದಲಾದ ನೂರಾರು ರೋಗಗಳಿಗೆ ತುಳಸಿಯನ್ನು ಔಷಧವನ್ನಾಗಿ ಬಳಸಿ ರೋಗಗಳನ್ನು ಪರಿಹರಿಸಿದರ ಬಗ್ಗೆ ವೈದ್ಯರು ದಾಖಲೆ ಸಲ್ಲಿಸಿದ್ದಾರೆ. ತುಳಸಿಯ ದರ್ಶನ, ಸ್ಪರ್ಶ, ನಾಮ, ಸಂಕೀರ್ತನೆ, ಸೇವನೆ ಎಲ್ಲವೂ ಅತ್ಯಂತ ಪಾವನ ಎಂಬುದು ಅನುಭವದ ಸಿದ್ಧ. ಅನೇಕ ಗ್ರಹಗಳನ್ನು ದೋಷಗಳನ್ನು ಪರಿಹರಿಸುವ ಶಕ್ತಿ ಈ ತುಳಸಿ ಗಿಡದಲ್ಲಿದೆ ಎಂದು ವಾಸ್ತುಶಾಸ್ತ್ರವೂ ಸಹ ತಿಳಿಸುತ್ತದೆ. ಉಸಿರಾಟಕ್ಕಾಗಿ ಬೇಕಾದ ಆಮ್ಲಜನಕ ಉತ್ಪಾದನೆಯನ್ನು ತುಳಸಿ ಗಿಡವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುತ್ತದೆ ಎಂದು ವಿಜ್ಞಾನಿಗಳು ಸಹ ತಿಳಿಸಿದ್ದಾರೆ. ತುಳಸಿ ಗಿಡವನ್ನು ಸಹ ಬೆಳೆಸುವುದು ಒಂದು ಪುಣ್ಯಕರ ಕೆಲಸವಾಗಿದೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.